ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಯಾವೊಂದು ವಿಷಯಕ್ಕೆ ಅಂದರೆ, ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಉದ್ಯೋಗ ಸಿಗದಲೇ ಇರ್ಬೋದು, ಒಳ್ಳೆ ಕೆಲಸ ನಮಗೆ ಬೇಕು ಅಂತ ಬಯಸ್ತಾ ಇರೋವಂಥದ್ದು ಇರ್ಬೋದು, ಅಥವಾ ಉದ್ಯೋಗದಲ್ಲಿ ನೀವು ಮಾಡ್ತಿರೋ ಉದ್ಯೋಗದಲ್ಲಿ ಯಾವುದೇ ರೀತಿಯ ಪ್ರಗತಿ ಇಲ್ಲ, ಅಥವಾ ನಾವು ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತಿಲ್ಲ, ಅಥವಾ ನಾನು ಅಂದ್ಕೊಂಡಿರೋ ಅಂಥ ಉದ್ಯೋಗ ನನಗೆ ಸಿಗ್ತಾ ಇಲ್ಲ, ಅಥವಾ ನಾನು ಉದ್ಯೋಗದಲ್ಲಿ ಒಂದು ಇನ್ಕ್ರಿಮೆಂಟ್ ಎಲ್ಲ ತೊಗೋಬೇಕು, ಒಳ್ಳೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅಥವಾ ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಯಾವುದೇ ರೀತಿ ಏಳಿಗೆ ಆಗ್ತಲೇ ಇಲ್ಲದೆ ಇರ್ಬೋದು, ಅಥವಾ ಶತ್ರುಗಳು ನಿಮಗೆ ನೀವು ಮಾಡೋ ಅಂಥ ಕೆಲಸಗಳಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರೋವಂಥದ್ದು ಇರ್ಬೋದು, ಅಥವಾ ನಿಮ್ಮ ಗೋಲ್ ಯಾವುದೋ ಒಂದಿದೆ, ಆ ಗುರಿನ ಮುಟ್ಲೇಬೇಕು ಅಂತ ನೀವು ಪರಿತಪಿಸ್ತಾ ಇರೋವಂಥವ್ರು ಇರ್ಬೋದು. ಅಂಥವ್ರುಗಳು ನೀವು ಏನು ಮಾಡಬೇಕು ಅಂದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ರೂ ಅಂಥವರು ಏನು ಮಾಡಬೇಕು ಅಂದರೆ, ಗುರುರಾಯರ ಮಠಗಳಲ್ಲಿ ನೀವು ಮೊದಲೇ ಅಂದ್ಕೊಂಡಿರಬೇಕು. ಯಾವುದಾದ್ರೂ ಗುರುರಾಯರ ಮಠ ಇರಬೇಕು, ಆ ಮಠದಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಸಿರೋ ಅಂತಹ ಮಠ ಆಗಿದ್ದರೆ ಇನ್ನೂ ತುಂಬ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಆ ಥರದ ಮಠಗಳಿಲ್ಲ ಅಂದರೆ, ಶ್ರೀನಿವಾಸ ಇರ್ಬೋದು, ರಂಗನಾಥ ಇರ್ಬೋದು, ಅಂಥ ದೇವಸ್ಥಾನಗಳಿಗೆ ನೀವು ಹೋಗಿ ವಿಶೇಷವಾಗಿ ಬಾಳೆಗೊನೆಗಳನ್ನು ಅಂದರೆ ಹಳದಿ ಬಣ್ಣದ ಬಾಳೆಗೊನೆಗಳನ್ನು ನೀವು ದಾನವಾಗಿ ನೀವು ಅಲ್ಲಿನ ಪುರೋಹಿತರಿಗೆ ನೀವು ಕೊಡೋದ್ರಿಂದ, ಅಕಸ್ಮಾತ್ ನಿಮಗೆ ಅಷ್ಟು ಕೊಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಒಂದು 9 ಬಾಳೆಹಣ್ಣು ಇಲ್ಲ 11 ಬಾಳೆಹಣ್ಣು ಅಥವಾ ಕೊನೆ ಪಕ್ಷ 5 ಬಾಳೆಹಣ್ಣುಗಳನ್ನು ನೀವು ಪ್ರತಿ ಗುರುವಾರದ ಸಮಯದಲ್ಲಿ ನೀವು ದಾನ ಕೊಡೋವಂಥ ವ್ಯವಸ್ಥೆನ ನೀವು ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಏನು ಅಂದರೆ, ನೀವು ಕೊಟ್ಟಂತಹ ದಾನದ ದಿನ ಯಾವುದೇ ಕಾರಣಕ್ಕೂ ನೀವು ಬಾಳೆಹಣ್ಣುಗಳನ್ನು ತಿನ್ನೋ ಅಂಥದ್ದಾಗಿರ್ಬೋದು, ಮತ್ತು ಅದನ್ನು ನೀವು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಅದು ಪ್ರಸಾದವಾಗಿ ನಿಮಗೆ ಸಿಕ್ಕಿದ್ರೂ ಕೂಡ ನೀವು ಅವತ್ತಿನ ದಿನ ಗುರುವಾರದ ಸಮಯಗಳಲ್ಲಿ ಅಕ್ಕಪಕ್ಕದವ್ರು ಕೊಟ್ಟರು, ಫ್ರೆಂಡ್ಸ್ ಕೊಟ್ಟರು, ಊಟ ಮಾಡುವಾಗ ಕೊಟ್ಟರು, ಆರೋಗ್ಯ ಸಮಸ್ಯೆ ಇದೆ, ಅದು ಯಾವುದು ಕಾರಣಗಳನ್ನು ಹೇಳ್ದಂಗೆ ನೀವು ಗುರುವಾರದ ಸಮಯದಲ್ಲಿ ನೀವು ಬಾಳೆಹಣ್ಣನ್ನು ದಾನವಾಗಿ ಕೊಡಬೇಕು. ಮತ್ತು ನೀವು ಯಾವುದೇ ಕಾರಣಕ್ಕೂ ಬಾಳೆಹಣ್ಣುಗಳನ್ನು ತಿನ್ನಬಾರ್ದು. ಮತ್ತು ನೀವು ಮಾಡಿದಂಥ ಸೇವೆನ, ನಾನು ಇವತ್ತಿನ ಕೆಲಸಕ್ಕೆ ನಾನು ಈ ಕೆಲಸಕ್ಕೋಸ್ಕರ ನಾನು ಬಾಳೆಗೊನೆ ಕೊಟ್ಟೆ ಅಥವಾ ಬಾಳೆಹಣ್ಣು ಕೊಟ್ಟೆ ಅಂತ ನೀವು ಎಲ್ಲರ ಹತ್ರಗೂ ನೀವು ಹೇಳ್ಕೊಂಡಿದ್ದೆ ಆದರೆ ನೀವು ಮಾಡಿದಂಥದ್ದು ಕೆಲಸ ನಿಮಗೆ ದಕ್ಕೋದಿಲ್ಲ. ಅದು ನಿಮಗೆ ನೆನಪಿದ್ದು ನೀವು ಇದನ್ನು ಎಷ್ಟು ಗುರುವಾರ ಅಂದರೆ ನೀವು ಮಾಡ್ತಾ ಹೋಗಿ, ನಿಮಗೆ ಗೊತ್ತಿಲ್ದಿದ್ದಂಗೆ ಯಾವುದು ಉದ್ಯೋಗದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಈ ಪುಟ್ಟ ತಂತ್ರ ಸಹಾಯ ಮಾಡುತ್ತೆ. ನಿಮಗೆ ರಾಯರ ಮಠಗಳು ನಿಮಗೆ ಸಿಗಲಿಲ್ಲ ಅಂದರೆ, ಶ್ರೀನಿವಾಸ ದೇವರು ಇರುತ್ತಲ್ಲ, ಅದರಲ್ಲೂ ರಾಯರ ಮಠ ಅಂದರೆ ಬರೀ ರಾಯರ ಮಠಕ್ಕೆ ಕೊಟ್ಟರೆ ಏನೂ ಪ್ರಯೋಜನ ಆಗಲ್ಲ. ಇದು ನೆನಪಿರಲಿ, ರಾಯರ ಮಠದಲ್ಲಿ ವಿಶೇಷವಾಗಿ ಶ್ರೀನಿವಾಸ, ರಂಗನಾಥ, ಕೃಷ್ಣ ಇಂಥದ್ದು ಒಟ್ಟಿನಲ್ಲಿ ವಿಷ್ಣು ಅಂಶ ಇರೋವಂಥ ದೇವತಾ ವಿಗ್ರಹಗಳ ಜೊತೆಗೆ ರಾಯರು ಕುಂತಿರೋ ಅಂಥದ್ದನ್ನು ನೀವು ಅಂಥ ದೇವಸ್ಥಾನಗಳು ಅಂಥ ಮಠಗಳಿದ್ದಾಗ ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ಈ ಗುರುವಾರದಿಂದ ಪ್ರಾರಂಭ ಮಾಡಿ. ಯಾಕಂದರೆ ಈಗ ರಾಯರ ವರ್ಧಂತಿ ಮಹೋತ್ಸವ ಇದೆ. ಅಂಥ ಸಮಯದಲ್ಲಿ ನೀವು ಯಾವುದಾದ್ರೂ ಒಂದು ಕಷ್ಟಗಳಲ್ಲಿ ಸಿಗಾಕೊಂಡು, ನಮಗೆ ಕೆಲಸ ಇಲ್ಲವೇ ಇಲ್ಲ, ನಮಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಬೇಕು, ನಮಗೆ ಒಳ್ಳೆ ಸಾಧನೆ ಮಾಡಬೇಕು, ಅಥವಾ ಒಳ್ಳೆ ಕಡೆ ನಿಮಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಬಯಸ್ತಾ ಇರ್ತೀರಾ, ಅಂಥದ್ದೆಲ್ಲ ಬೇಕು ಅಂತ ಅಂದಾಗ, ಅಥವಾ ನಿಮಗೆ ಯಾರೋ ಕಿರಿಕಿರಿ ಮಾಡ್ತಾ ಇರ್ತಾರೆ, ನಿಮ್ಮ ಸ್ಟಾಫ್ ನಿಮಗಿಂತ ಮೇಲಿನ ಅಧಿಕಾರಿಗಳು ನಿಮಗೆ ಚಿತ್ರಹಿಂಸೆ ಕೊಡೋವಂಥದ್ದು ಇರ್ಬೋದು, ಟಾರ್ಗೆಟ್ಗಳಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಗುರಿ ಮಾಡಬೇಕು ಅಂದರೆ
ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇರೋ ಅಂಥವರು ಕೂಡ ನೀವು ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೋದು. ಆದರೆ ರಾಯರ ಮಠದಲ್ಲಿ ವಿಷ್ಣು ಮೂರ್ತಿಗಳಿದ್ದಾಗ ಅಂಥ ಮಠಗಳಿಗೆ ನೀವು ಬಾಳೆಗೊನೆ ಅಥವಾ ಬಾಳೆಹಣ್ಣನ್ನು ನೀವು ದಾನವಾಗಿ ಕೊಡ್ಬೋದು. ಇಲ್ಲ ಅಂದರೆ ಶ್ರೀನಿವಾಸನ ದೇವಸ್ಥಾನಗಳಿಗೆ, ರಂಗನಾಥ ಸ್ವಾಮಿ ದೇವಸ್ಥಾನಗಳಿಗೆ ಗುರುವಾರ ಹೊತ್ತೇ ಕೊಡಬೇಕು, ಮತ್ತಿನ್ಯಾವತ್ತೂ ಅಲ್ಲ. ಗುರುವಾರದಲ್ಲೇ ನೀವು ಕೊಟ್ಟಾಗ, ಅದರಲ್ಲೂ ನೀವು ಬೆಳಗ್ಗೆ ಹೊತ್ತು ಕೊಟ್ಟಾಗ ತುಂಬಾ ಅನುಕೂಲ ಆಗುತ್ತೆ. ನೀವು ಸಾಧ್ಯ ಆದರೆ ಬೆಳಗ್ಗೆ ಹೊತ್ತು ನೀವು ಹೋಗಿ ಕೊಡಿ. ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ನೀವು ಸಂಜೆ ಸಮಯದಲ್ಲಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸರಳವಾದದ್ದು. ಆದರೆ ಗುರುದೋಷಗಳಿದ್ದಾಗ ಅಥವಾ ಗುರು ಚಾಂಡಾಳ ಯೋಗದಲ್ಲಿದ್ದಾಗ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಸಾಡೆ ಸಾತಿಗಳ ಪ್ರಭಾವದಿಂದ ನಮಗೆ ಯಾವುದೋ ಒಂದು ಗ್ರಹದ ಬಾಧೆಗಳಿಂದ ನಮಗೆ ಈ ಥರದ್ದೆಲ್ಲ ಬರ್ತಿದೆ ಅಂದಾಗ ನಾವು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.